ಟಾಕ್ಸಿಕ್ ಸಿನಿಮಾ ಇಂದು ಬಿಡುಗಡೆಯಾಗಿದೆ. 4 ವರ್ಷಗಳಿಂದ ಯಶ್ಗಾಗಿ ಕಾಯುತ್ತಿದ್ದ ಅಭಿಮಾನಿಗಳು ಇವತ್ತು ಬೆಳಗ್ಗೆ ಥಿಯೇಟರ್ ಮುಂದೆ ನಿಂತಿದ್ದಾರೆ. ಆದರೆ ಈಗ ಸಿನಿಮಾ ನೋಡಿದವರ ರಿಯಾಕ್ಷನ್ ಒಂದೇ ರೀತಿಯಲ್ಲ. ಒಂದು ಕಡೆ ಯಶ್ ಸ್ಕ್ರೀನ್ ಮೇಲೆ ಫೈರ್, ಆಕ್ಷನ್ ಮತ್ತು ವಿಷುವಲ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಅಭಿಮಾನಿಗಳು ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಸ್ಟೋರಿ ಯಾಕೆ ಹೀಗೆ, ಸ್ಕ್ರೀನ್ ಪ್ಲೇ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ, ಸಿನಿಮಾ ಸ್ವಲ್ಪ ಉದ್ದವಾಗಿದೆ ಎಂಬ ಕ್ರಿಟಿಸಿಸಮ್ ಕೂಡ ಕೇಳಿಬರುತ್ತಿದೆ. ಅಂದರೆ ಟಾಕ್ಸಿಕ್ಗೆ ಮೊದಲ ದಿನವೇ ಒಂದು ವಿಚಿತ್ರ ಸಿಚುವೇಶನ್ ಎದುರಾಗಿದೆ. ಯಶ್ ಬಗ್ಗೆ ಹೆಚ್ಚಿನವರು ಪಾಸಿಟಿವ್ ಆಗಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್, ಸ್ಟೈಲ್ ಮತ್ತು ಆಕ್ಷನ್ ಸೀನ್ಸ್ಗೆ ಒಳ್ಳೆಯ ರೆಸ್ಪಾನ್ಸ್ ಬರುತ್ತಿದೆ. ಆದರೆ ಸಿನಿಮಾ ನೋಡಿದ ನಂತರ ಜನರ ನಡುವೆ ದೊಡ್ಡ ಚರ್ಚೆ ಆಗುತ್ತಿರುವುದು ಕತೆ ಮತ್ತು ಅದನ್ನು ಹೇಳಿರುವ ರೀತಿಯ ಬಗ್ಗೆ. ಕೆಲವರು ಟಾಕ್ಸಿಕ್ನಲ್ಲಿ ಕೆಟೆಫ್ನ ಛಾಯೆ ಹೆಚ್ಚು ಕಾಣಿಸುತ್ತಿದೆ ಅಂತ ಹೇಳುತ್ತಿದ್ದಾರೆ. ಮತ್ತೆ ಕೆಲವರು ಇದು ಕೆಟೆಫ್ ತರಹ ಇರಬೇಕೆಂದು ಬಂದ ಸಿನಿಮಾನೇ ಅಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಬೇಕು ಎಂದು ಡಿಫೆಂಡ್ ಮಾಡುತ್ತಿದ್ದಾರೆ. ಒಂದು ಇದೇ ಇಂಟ್ರೆಸ್ಟಿಂಗ್ ಪಾರ್ಟ್. ಒಬ್ಬ ಯಶ್ ಫ್ಯಾನ್ ಥಿಯೇಟರ್ನಿಂದ ಹೊರಬಂದು ಯಶ್ನ ಪರ್ಫಾರ್ಮೆನ್ಸ್ಗಾಗಿ ಸಿನಿಮಾ ನೋಡಲೇಬೇಕು ಅಂತ ಹೇಳಬಹುದು. ಇನ್ನೊಬ್ಬ ವ್ಯೂವರ್ ಮಾತ್ರ ನನಗೆ ಕತೆ ಕನೆಕ್ಟ್ ಆಗಲಿಲ್ಲ ಅಂತ ಹೇಳಬಹುದು. ಹಾಗಾಗಿ ಈಗಲೇ ಟಾಕ್ಸಿಕ್ಗೆ ಹಿಟ್ ಅಥವಾ ಫ್ಲಾಪ್ ಅನ್ನೋ ಲೈಬಲ್ ಹಾಕುವುದು ತುಂಬಾ ಬೇಗ. ಯಾಕೆಂದರೆ ಮೊದಲ ದಿನದ ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ಸ್ ಯಾವಾಗಲೂ ಸಂಪೂರ್ಣ ಪಿಕ್ಚರ್ ಕೊಡುವುದಿಲ್ಲ. ಒಂದು ವಿಷಯ ಮಾತ್ರ ಖಚಿತ, ಈ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ದೊಡ್ಡದಾಗಿದ್ದವು. ಕೆಟೆಫ್ ಚಾಪ್ಟರ್ 2 ನಂತರ 4 ವರ್ಷಗಳ ಬಳಿಕ ಯಶ್ ಮರಳಿದ್ದಾರೆ. ಅದಕ್ಕಾಗಿಯೇ ಅಭಿಮಾನಿಗಳಿಗೆ ಇದು ಕೇವಲ ಮತ್ತೊಂದು ಸಿನಿಮಾ ಅಲ್ಲ, ಅವರು 4 ವರ್ಷ ಕಾಯುತ್ತಿದ್ದ ಕಮ್ಬ್ಯಾಕ್. ಈಗ ಪ್ರಶ್ನೆ ಒಂದೇ, ಮೊದಲ ದಿನದ ಈ ಮಿಕ್ಸ್ಡ್ ರಿಯಾಕ್ಷನ್ ವೀಕೆಂಡ್ನಲ್ಲಿ ಬದಲಾಗುತ್ತದಾ? ಅಥವಾ ಸ್ಟೋರಿ ಬಗ್ಗೆ ಬರುತ್ತಿರುವ ಕ್ರಿಟಿಸಿಸಮ್ ಬಾಕ್ಸ್ ಆಫೀಸ್ ಮೇಲೆ ಪರಿಣಾಮ ಬೀರುತ್ತದಾ? ಒಂದೆಡೆ ಯಶ್ನ ಮ್ಯಾಸಿವ್ ಫ್ಯಾನ್ ಫಾಲೋವಿಂಗ್, ಇನ್ನೊಂದೆಡೆ ಸಿನಿಮಾದ ಬಗ್ಗೆ ಮಿಕ್ಸ್ಡ್ ಟಾಕ್. ಇವೆರಡರ ನಡುವೆ ಟಾಕ್ಸಿಕ್ನ ನಿಜವಾದ ಪರೀಕ್ಷೆ ಈಗಷ್ಟೇ ಶುರುವಾಗಿದೆ. ಮೊದಲ ಶೋ ಮುಗಿದಿದೆ, ಆದರೆ ಟಾಕ್ಸಿಕ್ನ ನಿಜವಾದ ವರ್ಡಿಕ್ಟ್ ಇನ್ನೂ ಬಾಕಿ ಇದೆ.